ರಾಜ್ಯ ಬಿಜೆಪಿಯಲ್ಲಿ ಎಲ್ಲವೂ ಸರಿಯಿಲ್ಲ. ಬಣ ಬಡಿದಾಟ ಜೋರಾಗಿ ನಡೀತಾ ಇದೆ. ನಿಮಗೆಲ್ಲ ಗೊತ್ತೇ ಇದೆ, ಬಸನಗೌಡ ಪಾಟೀಲ್ ವರ್ಸಸ್ ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜೇಂದ್ರ ಅನ್ನೋ ವಾತಾವರಣ ಇದೆ. ಅವರಿಬ್ಬರ ನಡುವೆ ವಾಕ್ಸಮರ, ವಾಗ್ದಾಳಿ ಇದೆಲ್ಲವೂ ಕೂಡ ನಡೀತಾನೆ ಇದೆ. ಇದೆಲ್ಲದರ ನಡುವೆ ಈಗ BSY ಆಪ್ತ ಜೊತೆಗೆ BY ವಿಜೇಂದ್ರ ಅವರ ಆಪ್ತ ಮತ್ತು ಮಾಜಿ ಶಾಸಕ, ಮಾಜಿ ಸಚಿವ ರೇಣುಕಾಚಾರ್ಯ ಅವರು ರೊಚ್ಚಿಗೆದ್ದು ಬಿಟ್ಟಿದ್ದಾರೆ ಬಸನಗೌಡ ಪಾಟೀಲ್ ಯತ್ನಾಳ್ ಅವರ ವಿರುದ್ಧ. ಈ ಬಸನಗೌಡ ಪಾಟೀಲ್ ಯತ್ನಾಳ್ ಅವರಿದಾರಲ್ಲ, ಇವರು ಹಿಂದೂನೇ ಅಲ್ಲ ಅನ್ನೋ ನಿಟ್ಟಿನಲ್ಲಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ ರೇಣುಕಾಚಾರ್ಯ. ಹಾಗಾದ್ರೆ ರೇಣುಕಾಚಾರ್ಯ ಈ ರೀತಿಯಾಗಿ ಯಾಕೆ ಮಾತನಾಡಿದ್ರು, ಡೀಟೇಲ್ಸ್ ಕೊಡ್ತಾ ಹೋಗ್ತೀವಿ. ಅದಕ್ಕೂ ಮೊದಲು ಒಂದು ಬಿಗ್ ಬ್ರೇಕಿಂಗ್ ಅಪ್ಡೇಟ್ ಲಭ್ಯ ಆಗ್ತಾ ಇದೆ, ಗಮನಿಸ್ತಾ ಹೋಗೋಣ. ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಹಿಂದೂನೇ ಅಲ್ಲ. ಯತ್ನಾಳ್ ವಿರುದ್ಧ ರೇಣುಕಾಚಾರ್ಯ ಹಿಗ್ಗಾಮುಗ್ಗಾ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಅವರು ಮಾಡುತ್ತಿರೋದು ಆಕಾಶಕ್ಕೆ ಉಗುಳುವ ಕೆಲಸ. ಆಕಾಶಕ್ಕೆ ಉಗುಳಿದ್ರೆ ಅವರ ಮೇಲೇನೆ ಉಗುಳು ಬೀಳುತ್ತೆ. ಯತ್ನಾಳ್ JDSಗೆ ಯಾಕೆ ಹೋಗಿದ್ದು? ಪಕ್ಷದ ಯಾವ ಫೌಂಡೇಶನ್ JDS ಅಲ್ಲಿ ಕೊಂಡ ಹಿಡಿದು ಟಿಪ್ಪು ಅವತಾರ ಮಾಡಿ, ಟಿಪ್ಪು ಡ್ಯಾನ್ಸ್ ಮಾಡಿ, ಇತ್ಯಾದಿ ಕೂಟ ಮಾಡಿ ಅದು ಯಾಕೆ ಬಿರಿಯಾನಿ ತಿನ್ನಿಸ್ತಿದ್ದೆ ನೀನು? ಬಿರಿಯಾನಿ ಕಬಾಬ್ ತಿನ್ನಿಸಿ ಮನುಷ್ಯ ಬಹಳ ಇತ್ತು. ಈ ಅಂತರಲ್ಲೇ ಒಂದಾಗಿ ಇನ್ನೊಂದು, ಇಲ್ಲಿ ನಾನು ಶ್ರೀರಾಮುರಿಗೆ ಮತ್ತು ಜನಾರ್ದನ್ ರೆಡ್ಡಿ ಅವ್ರಿಗೆ ವಿನಂತಿ ಮಾಡ್ತೀನಿ, ಇವೆರಡು ಬಳ್ಳಾರಿ ಜಿಲ್ಲೆಯಲ್ಲಿ ಹಾಗಾಗಿ ಅವರಿಬ್ಬರು ಒಟ್ಟಾಗಿ ಒಂದಾಗಿ ಹೋಗ್ಬೇಕು. ಇದನ್ನ ಕೆಲವರು ಬೇರ್ಪಡಿಸಕ್ಕೆ ಪ್ರಯತ್ನ ಮಾಡ್ತಾರೆ. ರಾಮುಲು ಜನಾರ್ದನ್ ಒಂದಾಗಬೇಕಂತ ಒಟ್ಟಾಗಿ ಹೋಗ್ಬೇಕಂತ ವಿನಂತಿ ಮಾಡ್ತಾರೆ. ಏನಾಗಿದೆ ಹೇಳಿದ್ರೆ, ಯಾರ ಇರ್ತಾರಲ್ಲ ಹಿಂಗೆ ಅವ್ರ ಶಕ್ತಿ ಇಲ್ಲೇ, ಸಾಮರ್ಥ್ಯ ಇಲ್ಲಲ್ಲ, ಅದಕ್ಕೆ ನೀನ್ ಬಾ ಈ ಮಕ್ಕಳು ಆಟ ಆಡ್ತಾರಲ್ಲ, ಆಟ ಆಡಕ್ಕೆ ಸಂಖ್ಯೆ ಕಡಿಮೆ ಇರುತ್ತಲ್ಲ, ಅದಕ್ಕೆ ಸಂಖ್ಯೆ ಜಾಸ್ತಿ ಮಾಡ್ಕೋಬೇಕಂತ ಹೊರಟವರಷ್ಟೇ. ಟಿಪ್ಪು ಸುಲ್ತಾನ್ ಖಡ್ಗ ಹಿಡಿದು ಯತ್ನಾಳ್ ಎಲ್ಲಿದ್ರು? ಟಿಪ್ಪು ಸುಲ್ತಾನ್ ಖಡ್ಗ ಹಿಡಿದು ಡ್ಯಾನ್ಸ್ ಮಾಡಿದ್ರು ಇದೇ ಬಸನಗೌಡ ಪಾಟೀಲ್ ಯತ್ನಾಳ್. ಇಫ್ತಾರ್ ಕೂಟಕ್ಕೆ ಯಾಕೆ ಹೋಗಿದ್ದೆ? ಬಿರಿಯಾನಿ ತಿನ್ನಿಸಿದ್ದೆ. ಇಂತಹ ಬಸನಗೌಡ ಪಾಟೀಲ್ ಯತ್ನಾಳ್ ಹಿಂದೂನೇ ಅಲ್ಲ ಅಂತ ಶಾಸಕ ಯತ್ನಾಳ್ ವಿರುದ್ಧ ರೇಣುಕಾಚಾರ್ಯ ಕೆಂಡಾಮಂಡಲವಾಗಿದ್ದಾರೆ. ಗಮನಿಸ್ತಾ ಇದ್ದೀವಿ, ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಅವರ ವಿರುದ್ಧವಾಗಿ ರೇಣುಕಾಚಾರ್ಯ ಅವರು ಆಕ್ರೋಶದ ಮಾತುಗಳನ್ನಾಡಿರೋದು. ಬಹಳ ಪ್ರಮುಖವಾಗಿ ಹಿಂದುತ್ವದ ಅಥವಾ ಹಿಂದೂ ಫೈರ್ ಬ್ರ್ಯಾಂಡ್ ಅಂತ ಹೇಳಿ ಯತ್ನಾಳ್ ಅವರನ್ನ ಕರೀತಾರೆ. ಅದೇ ಯತ್ನಾಳ್ ಹಿಂದೂನೇ ಅಲ್ಲ ಅಂತ ಹೇಳಿ ಇಲ್ಲಿ ಹೇಳ್ತಾ ಇರೋದು ರೇಣುಕಾಚಾರ್ಯ ಅವರು. ಅನ್ಬಿಲೀವೇಬಲ್. ಯಾಕೆ ಅಂತ ಅಂದ್ರೆ ಎಷ್ಟು ಕೋಪ ಇದೆ, ಎಷ್ಟು ದ್ವೇಷ ಇದೆ ಈ ಯತ್ನಾಳ್ ಅವರ ವಿರುದ್ಧ ರೇಣುಕಾಚಾರ್ಯ ಅವರಿಗೆ ಅನ್ನೋದಕ್ಕೆ ಇದೊಂದು ಸಾಕ್ಷಿ ಅಷ್ಟೇ. ಯಾಕೆ ಅಂತ ಹೇಳಿದ್ರೆ, ಯಾವಾಗ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಅವರ ವಿರುದ್ಧ ಯತ್ನಾಳ್ ಆಗಾಗ ಸಿಕ್ಕಾಪಟ್ಟೆ ವಾಕ್ಸಮರವನ್ನ ನಡೆಸೋದಕ್ಕೆ ಶುರು ಮಾಡಿದ್ರು, ಆ ದಿನದಿಂದಲೂ ಕೂಡ ಕೇವಲ ವಿಜೇಂದ್ರ ಅವರ ವಿರುದ್ಧ ಮಾತ್ರ ಅಲ್ಲ, ಅವರ ತಂದೆ ಯಡಿಯೂರಪ್ಪನವರ ವಿರುದ್ಧವೂ ಕೂಡ ಯತ್ನಾಳ್ ಆಗಾಗ ವಾಗ್ದಾಳಿಯನ್ನ ನಡೆಸ್ತಾನೆ ಇದ್ರು. ಆ ದಿನಗಳಿಂದಲೂ ಕೂಡ ಯತ್ನಾಳ್ಗೆ ಟಕ್ಕರ್ ಕೊಡ್ತಾ ಬರ್ತಾ ಇರೋದು ಇದೇ ರೇಣುಕಾಚಾರ್ಯ ಅವರು. ರೇಣುಕಾಚಾರ್ಯ ಯಾವತ್ತೂ ಕೂಡ ಯಡಿಯೂರಪ್ಪನವರನ್ನ, ವಿಜೇಂದ್ರ ಅವರನ್ನ ಬಿಟ್ಟುಕೊಟ್ಟು ಮಾತಾಡಿಲ್ಲ, ಆದ್ರೆ ಅವರ ವಿರುದ್ಧ ಮಾತನಾಡೋರಿಗೆ ಟಕ್ಕರ್ ಕೊಡ್ತಾನೆ ಬರ್ತಾ ಇದ್ದಾರೆ. ಇವತ್ತು ಕೂಡ ಅದೇ ಆಗಿರೋದು. ರೇಣುಕಾಚಾರ್ಯ ಹಿಗ್ಗಾಮುಗ್ಗಾ ಜಾಡಿಸಿದ್ದಾರೆ ಯತ್ನಾಳ್ ಅವರನ್ನ. ಅವರು ಮಾಡ್ತಾ ಇರೋದು ಆಕಾಶಕ್ಕೆ ಉಗುಳೋ ಕೆಲಸ. ಆಕಾಶಕ್ಕೆ ಉಗುಳಿದ್ರೆ ಅವರ ಮೇಲೇನೆ ಉಗುಳು ಬೀಳುತ್ತೆ. ಅಂದ್ರೆ ವಿಜೇಂದ್ರ ಅವರು, ಯಡಿಯೂರಪ್ಪನವರು ಆಕಾಶ ಇದ್ದಂಗೆ, ಅವರ ಬಗ್ಗೆ ಆರೋಪ ಮಾಡಿದ್ರೆ ನಿಮ್ಮ ಬಗ್ಗೆ ನೀವೇ ಮಾಡ್ಕೊಂಡಂಗೆ ಅಥವಾ ನಿಮಗೆ ತಿರುಗೇಟಾಗುತ್ತೆ ಅದು ಅನ್ನೋ ನಿಟ್ಟಿನಲ್ಲಿ ಹೇಳಿಕೆಯನ್ನ ಕೊಟ್ಟಿರೋದು. ಯತ್ನಾಳ್ ಯಾಕೆ JDSಗೆ ಹೋಗಿದ್ರು ಹಾಗಾದ್ರೆ ಅನ್ನೋ ಪ್ರಶ್ನೆಯನ್ನ ಮಾಡಿದ್ದಾರೆ. ಟಿಪ್ಪು ಸುಲ್ತಾನ್ ಖಡ್ಗ ಹಿಡಿದು ಯತ್ನಾಳ್ ಎಲ್ಲಿದ್ರು? ಡ್ಯಾನ್ಸ್ ಮಾಡ್ತಾ ಇದ್ರು. ಟಿಪ್ಪು ಸುಲ್ತಾನ್ ಖಡ್ಗವನ್ನ ಹಿಡಿದು ಇಫ್ತಾರ್ ಕೂಟಕ್ಕೆ ಹೋಗಿ ಅಲ್ಲಿ ಬಿರಿಯಾನಿ ತಿನ್ನಿಸಿದ್ರು. ಇಂತಹ ಬಸನಗೌಡ ಪಾಟೀಲ್ ಯತ್ನಾಳ್ ಹಿಂದೂನೇ ಅಲ್ಲ. ನೋಡಿ, ಈ ರೀತಿಯಾಗಿ ಯತ್ನಾಳ್ ವಿರುದ್ಧ ರೇಣುಕಾಚಾರ್ಯ ಕೆಂಡಾಮಂಡಲವಾಗಿ ಮಾತನಾಡಿದ್ದಾರೆ.